ನಮಸ್ಕಾರ ರೀ ಎಲ್ಲ ರೈತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತ ಒಂದು ಹೊಸ ವಿಡಿಯೋ ಮಾಡತ್ತೇನ್ರಿ. ಏನಪ್ಪಾ ಅಂದ್ರ ವಿಶೇಷ ಅಂದ್ರ ರೈತರಿಗೆ 8-9 ಕಿಲೋ ಪಂಪ್ ತಗೊಂಡ ಅಥವಾ 20 ಲೀಟರ್ ನೀರ್ ಹಾಕಿ 28ರಿಂದ 30 ಕಿಲೋ ಏನ್ ವೇಟ್ ತಗೊಂಡ ಹೊಲದಾಗ ಔಷಧಿ ಹೊಡಿತಿರಲ್ಲ, ಸೊ ಇನ್ ಮೇಲೆ ಅದನ್ನ ಕಮ್ಮಿ ಮಾಡಿಸ್ಬೇಕಂತೇಳಿ ಎಲ್ಲಾ ಕಡೆ ಹುಡುಕಾಡಿ ನಿಮ್ ಸಲುವಾಗಿ ಒಂದ್ ವೇಟ್ ಕಮ್ಮಿ ಇರೋ ಮತ್ ಪರ್ಫಾರ್ಮೆನ್ಸ್ ಚಲೋ ಇರೋ ಪಂಪ್ ನ ಇವತ್ತು ತಂದೇನ್ರಿ. ಸೊ ಆ ಪಂಪ್ ಬಗ್ಗೆ ನಾ ಹೇಳಕ್ ಸ್ಟಾರ್ಟ್ ಮಾಡ್ತೇನ್ರಿ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಸೊ ಆ ಕಂಪ್ನಿ ಹೆಸರು ಬಂದ್ಬಿಟ್ಟ ಅವರತ್ ಅಂತ ಹೇಳ್ರಿ. ಸೊ ಹೋದ ವಿಡಿಯೋ ಒಳಗೆ ನೀವು ನೋಡಿರ್ಬೇಕಲ್ಲ, ನಿಮಗೆ ಸ್ಪ್ರೇಯರ್ ಆಗ್ಲಿ ಸಾಕಷ್ಟು ಜನ ರೈತರು ಆರ್ಡರ್ ಮಾಡ್ಕೊಂಡ ಈಗ ಹ್ಯಾಪಿಲಿ ಅವರ ವೇಟ್ ಕಮ್ಮಿ ತಗೊಂಡ ಸ್ಪ್ರೇನ ಮಾಡ್ಕೊಳತ್ತಾರು. ಸೊ ಇದ್ರ ಬಗ್ಗೆ ನಿಮ್ಗೆ ಪಂಪ್ ಬಗ್ಗೆ ಹೇಳ್ತೇನ್ರಿ. ಕೆಲವೊಂದು ಪಾಯಿಂಟ್ಸ್ ಅದಾವು. ಏನಪ್ಪಾ ಅಂದ್ರ ಮೊದ್ಲ ಈ ಪಂಪ್ ಹೆಸರಿ ಅವಿರತ್ ಪಂಪ್ಗಳು ಅಂತೇಳಿ. ಸೊ ನಿಮ್ ಸಲುವಾಗಿ ರಿಸರ್ಚ್ ಮಾಡಿ ನಂಗೆ ಕೇಳಿರಿ ಪಂಪ್ ಯಾವ್ದು ಚಲೋ ಏನ ಅಂತೇಳಿ. ಸೊ ವೇಟ್ ಕಮ್ಮಿದ ಹಂಗ ಹುಡುಕ್ಯಾಡಿ ನಿಮ್ ಸಲುವಾಗಿ ತಂದೇನ್ರಿ ಇವತ್ತ. ಸೊ ಫಸ್ಟ್ ಮೇನ್ ಪಾಯಿಂಟ್ ಹೇಳ್ತೇನ್ರಿ. ಇದ್ರ ವೇಟ್ ಬಂದ್ಬಿಟ್ಟ 3.5 ಕಿಲೋ ಆಗ್ತೈತ್ರಿ. ವಿತ್ ವಾಟರ್ ಇದ 27 ತನ ಹೋಗ್ಬೋದು. ಯಾಕಂದ್ರೆ ನಾವು 20 ಲೀಟರ್ ನೀರ್ ಹಾಕೋಂಗಿಲ್ಲ, ಲೀಟರ್ ಕಮ್ಮಿ ಆಗ್ತೈತಿ. ಸೊ ಲೀಟರ್ 20 ಲೀಟರ್ ಅಂದ್ರೆ 1 ಲೀಟರ್ ಕಮ್ಮಿ ಆಗ್ತೈತಿ. ಅಂದ್ರೆ 19 ಲೀಟರ್ ನೀರ್ ಹಿಡಿಸ್ತಾವ್ರಿ. 19 ಲೀಟರ್ ಅಂದ್ರೆ 20 ಲೀಟರ್ ಪಂಪ್ ಐತಿ, ಬಟ್ ನಾವು ಹಾಕೋದು 19 ಲೀಟರ್. ಯಾಕಂದ್ರೆ ಕೆಜಿಗೆ ಮತ್ತ ಲೀಟರ್ ಫರಕ್ ಐತೆ. 400ರಿಂದ 500 ಗ್ರಾಮ್ ತನ ಫರಕ್ ಬರ್ತೈತಿ. ಸೊ ಇತರದ ನಾರ್ಮಲ್ ಈಗ ಬ್ಯಾಟ್ರಿ ಹಿಡ್ಕೊಂಡು ವೇಟ್ ಎಷ್ಟ್ ಆಗ್ತೈತಿ ಅಂದ್ರೆ ಪಂಪ್ ಇದ್ರೆ 3.5 ಕಿಲೋ ಆಗ್ತೈತಿ. ಇದ್ರೊಳಗ ಏನಪ್ಪಾ ಅಂದ್ರ ಬ್ಯಾಟ್ರಿ ಬರೀ 300 ಗ್ರಾಮ್ ಅಷ್ಟ ಐತ್ರಿ. ಇಲ್ಲಿ ಐತಿ ನೋಡ್ರಿ, ಬ್ಯಾಟ್ರಿ 300 ಗ್ರಾಮ್ ಅಷ್ಟ ಐತಿ. ನಮ್ಮ ಹಳಿ ಲೀಡ್ ಆಸಿಡ್ ಬ್ಯಾಟ್ರಿ ವೇಟ್ ಎಷ್ಟ ಐತಿ ಅಂದ್ರ 3.5 4 ಕಿಲೋ ಇರ್ತೈತ್ರಿ. ಮತ್ತ ಅದ್ರ ವಾರಂಟಿ ಎಷ್ಟು ಕೊಡ್ತೀರ ಅಂದ್ರೆ ಬರೀ 6 ತಿಂಗಳು ಕೊಡ್ತೀವಿ. ಮತ್ತೆ ನೀವು 6 ತಿಂಗಳು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು. ಕೆಲವೊಂದು ಚಲೋ ಯೂಸ್ ಮಾಡ್ತಾರ್ರಿ, ಕೆಲವೊಬ್ರು ರೈತ ರಫ್ ಯೂಸ್ ಮಾಡ್ತಾರೋ. ಸೊ ಈಗ ಲೀಡ್ ಆಸಿಡ್ ಬ್ಯಾಟ್ರಿ ಏನ್ ಮಾಡತ್ರಿ, 6 ತಿಂಗಳೊಳಗ ನೀವು ರಫ್ ಯೂಸ್ ಮಾಡ್ರೆ ಬಾಳ ಆಗೇ ಆಗ್ತೈತಿ. ಸೊ ನಾ ಯಾವ್ದು ಕಂಪ್ನಿ ಬ್ಲೇಮ್ ಮಾಡತ್ತಿಲ್ಲ. ಮತ್ತ ಸಾಕಷ್ಟು ಜನ ಹೇಳ್ತಾರ ಆ ಪಂಪ್ ಚಲೋ ಐತಿ, ಈ ಪಂಪ್ ಚಲೋ ಐತಿ, ಬಟ್ ಯೂಸ್ ಮಾಡಿ ಯಾರು ಹೇಳಂಗಿಲ್ಲ. ಎಲ್ಲರೂ ವಿಡಿಯೋ ಒಳಗೆ ಹೇಳ್ಬೋದು, ನಾ ಈ ಪಂಪ್ ಯೂಸ್ ಮಾಡೀನಿ 35 ಹೊಡೆದೈತಿ 40 ಹೊಡೆದೈತಿ. ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗ ಇದನ್ನ ನಾ ಹೇಳತ್ತೇನ್ರಿ. 30ರಿಂದ 35 ಪಂಪ್ ಇದನ್ನ ಹೊಡೆದೇನ್ರಿ. ನಾ ಮೊನ್ನೆ ಮತ್ತೆ ಚಾರ್ಜ್ ಹಾಕಿ ನಾ 27 ಪಂಪ್ ಹೊಡೆದೇನ್ರಿ. ಸೊ ನೀವು ನೋಡ್ಬೋದು, ಇಲ್ಲಿ ಒಂದ್ ಈ ತರದ ಡಿಜಿಟಲ್ ಮೀಟರ್ ಐತ್ರಿ. 27 ಪಂಪ್ ಹೊಡೆದ್ರು 4 ಬ್ಯಾಟ್ರಿ ಕಡ್ಡಿ ಒಳಗ 2 ಬ್ಯಾಟ್ರಿ ಕಡ್ಡಿ ಐತ್ರಿ ಡಿಜಿಟಲ್ ಮೀಟರ್ದಾಗ ನೀವು ನೋಡ್ಬೋದು. ಸೊ ಅದಕ್ಕ ನಾ ಗ್ಯಾರಂಟಿ ರೈತರಿಗೆ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ನಾ ಈ ವಿಡಿಯೋ ಮಾಡತ್ತೇನ್ರಿ. ಯಾವ್ದೇ ರೀತಿ ನಂದು ಹಂಗೈತಿ ಹಿಂಗೈತಿ ತನ ದೊಡ್ಸ್ಕೊಂಡ ಹೇಳತ್ತಿಲ್ಲ. ಸೊ ರೈತರಿಗೆ ಯೂಸ್ಫುಲ್ ಐತ್ರಿ. ನಾ ಯೂಸ್ ಮಾಡ್ಕೊಂಡೇನಿ, ನಮ್ಮ ಪಪ್ಪಾನು ಯೂಸ್ ಮಾಡ್ಕೊಂಡದು. ವೇಟ್ ಕಮ್ಮಿ ಐತಿ. ನಮ್ಮನ್ನ ನೋಡಿ ಇನ್ನು ನಮ್ಮ ಊರಾಗ 17 ಪಂಪ್ ಆರ್ಡರ್ ಮಾಡ್ಯಾರ್ರಿ. ಮತ್ತ ಸಾಕಷ್ಟು ರೈತರ ನಮ್ ಮೆಸೇಜ್ ಅವ್ರು ಆರ್ಡರ್ ಮಾಡ್ಕೊಂಡಿದ್ದಾರು. ಸೊ ಅವ್ರೀಗ ಹೇಳ್ತಾರೋ ಪಂಪ್ ನಮಗೆ ಈಸಿ ಐತಿ, ನಾವು ಆರಾಮ್ ಹೊಡಿಲೈತಿ ಅಂತ ಹೇಳಿ. ಸೊ ನಂದು ಯಾವ್ದು ಈ ತೊಳೋ ಕಂಪ್ನಿ ಅಂದ್ರೆ ನಂದು ಓನ್ ಇಲ್ರಿ. ಸೊ ನಾ ರೈತರ ಸಲುವಾಗಿ ಹುಡುಕಾಡಿ ತಂದಿನಿ. ಸೊ ಹೇಳಿನ್ರಿ, ಫಸ್ಟ್ ಬ್ಯಾಟ್ರಿ ಅಷ್ಟೇ 300 ಗ್ರಾಮ್ ಐತ್ರಿ. ಆಮೇಲೆ ಬಾಕಿದೇನೈತಲ್ಲ ಪಂಪ್ ಬಿಟ್ರಿ ಪೈಪು ಅದು ಇದು ಅಂತ ಹೇಳಿ. ಹಿಂಗ ಸೆಕೆಂಡ್ರಿ ಬ್ಯಾಟ್ರಿ ಇದ್ರೊಳಗ ನಾವು ಯೂಸ್ ಮಾಡೋದ ಮೊದ್ಲ ಲೀಡ್ ಆಸಿಡ್ ಬ್ಯಾಟ್ರಿ ಬರ್ತಿದ್ವಿ. ಸೊ ಇವು ಜಲ್ದಿ ಬಾದ್ ಆಗ್ತಿದ್ವು. ಬಾದ್ ಆದ ಬಳಿಕ ನಿಮ್ಗ 1200 ರೂಪಾಯಿ 1300 ರೂಪಾಯಿ ಕೊಟ್ಟು ನೀವು 6 ತಿಂಗಳು ಬ್ಯಾಟ್ರಿ ಬದಲಾಯಿಸ್ಕೊತೀರಿ. ಮತ್ ಬಾಳ ಅಂದ್ರೆ ಸಿಂಗಲ್ ಮೋಟರ್ ಮ್ಯಾಗ ಲೀಡ್ ಆಸಿಡ್ ಬ್ಯಾಟ್ರಿ 10 ಪಂಪ್ ಹೊಡಿತೈತ್ರಿ, 15 ಪಂಪ್ ಹೊಡಿಬಹುದು. ಇಲ್ಲ 20 ಹಿಡ್ಕೋರಿ ಸಿಂಗಲ್ ಮೋಟರ್ ಮ್ಯಾಗ. ನೀವ್ ಯಾವಾಗ ಡಬಲ್ ಮೋಟರ್ ಸ್ಟಾರ್ಟ್ ಮಾಡ್ತೀರಿ ಅವಾಗ 10ರಿಂದ 15 ಪಂಪ್, 15 ಇಲ್ರಿ 10ರಿಂದ 12 ಒಳಗ್ ಕ್ಲೋಸ್ ಆಗ್ತೈತಿ. ಯಾಕಂದ್ರೆ ಆಲ್ರೆಡಿ ನಾವು ಒಂದು ಚಾರ್ಜಿಂಗ್ ಪಂಪ್ ನ ಯೂಸ್ ಮಾಡೇನಿ. ಸೊ ಈಗ 1 ವರ್ಷ ಆಗಿಲ್ರಿ ಇನ್ನೂ ಹಂಗ ನೋಡಕ್ ಹೋದ್ರ. ಸೊ 2 ಸಲ, ಒಂದ್ಸಲ ಬ್ಯಾಟ್ರಿ ಬದಲಾಸೇನಿ, 7 ತಿಂಗಳಿಗೆ ಒಂದು ಬ್ಯಾಟ್ರಿ ಬದಲಾಸೇನಿ. ಸೊ ಈಗ ಒಂದು ಮೋಟರ್ ಹತ್ರ ಸುಟ್ಟೈತಿ, ಮತ್ತೆ ರಿಪೇರಿ ಮಾಡ್ಸಕ್ ಕೊಟ್ಟಿನಿ. ಹಿಂಗಾಗಿ ಇದ ಲೀಡ್ ಆಸಿಡ್ ಬ್ಯಾಟ್ರಿನ ಪ್ರಾಬ್ಲಮ್ ಹಿಂಗೈತ್ರಿ. ಮತ್ತ ವೇಟು ಜಾಸ್ತಿ ಐತಿ. ಲೀಡ್ ಆಸಿಡ್ ನೀವು ವರ್ಷಿಗೆ ಚೇಂಜ್ ಮಾಡ್ಕೋಬೇಕಾಗ್ತೈತಿ. ಇಲ್ಲ ಕೆಲವು ರಫ್ ಯೂಸ್ ಮಾಡ್ರೆ 6 ತಿಂಗಳ ಲೀಡ್ ಆಸಿಡ್ ಬ್ಯಾಟ್ರಿನ ಅವ್ರು ಚೇಂಜ್ ಮಾಡ್ಕೊಳಕ ಬೇಕ್ರಿ. ಯಾಕಂದ್ರೆ ಪಂಪ್ ಫಾಸ್ಟ್ ಕೊಡಂಗಿಲ್ಲ, ಸ್ಪ್ರೇ ಕೊಡಂಗಿಲ್ಲ, ಸ್ಪ್ರೇ ಕಮ್ಮಿ ಆಗ್ತೈತಿ. ಹಿಂಗಾಗಿ ನಿಮ್ಗೆ ಅದ್ರ ಸಲುವಾಗಿ ಏನ್ ಹೇಳ್ತೇನ್ರಿ, ಈ ಪಂಪ್ ನಾವು ಹೊಡೆದ 21 ಸಲ 35 ಹೊಡೆದೇನ್ರಿ, 1 ಸಲ 27 ಹೊಡೆದೇನಿ. ಸೊ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ತೋರಿಸಿ, ಇನ್ನು 2 ಪಾಯಿಂಟ್ ಐತಿ. ಆಮೇಲೆ ಇದ್ರೊಳಗ ಲಿಕ್ವಿಡ್ ಆಸಿಡ್ ಬ್ಯಾಟ್ರಿ ನಮ್ಮ ಹಳಿ ಪಂಪ್ ಒಳಗ್ರಿ. ಸೊ ಇದ್ರೊಳಗ ಲಿಥಿಯಂ ಬ್ಯಾಟ್ರಿ ಬರುತ್ತೆ. ಸೊ ಅದ ಲಿಥಿಯಂ ಅಂದ್ರೆ ಹೆಂಗ್ರಿ, ಲಿಥಿಯಂ ದ ಪವರ್ ಜಾಸ್ತಿ, ವೇಟ್ ಕಮ್ಮಿ. ಅಂದ್ರ ಕಮ್ಮಿ ವೇಟ್ ಒಳಗ ಅದ್ರ ಸಣ್ಣ ಅಂತಿರ್ಲ ನಾವು ಚೋಟಾ ಪ್ಯಾಕೆಟ್ ಬಡಾದ ಮಾಕ ಅಂತೇಳಿ, ಅದ್ರ ಮೂರ್ತಿ ಚಿಕ್ಕದವ್ರು ಕೀರ್ತಿ ದೊಡ್ಡದ ಹೇಳ್ತಿರ್ಲಿಲ್ಲ ನಾವ್ ಎಲ್ಲರಿಗೆ. ಸೊ ಇದು ಅದೇ ಕಾನ್ಸೆಪ್ಟ್ ಇದ. ಏನಪ್ಪಾ ಅಂದ್ರೆ 300 ಗ್ರಾಮ್ ಒಳಗ 35 ಪಂಪ್ ಅಷ್ಟು ಹೊಡೆಯೋ ಕೆಪಾಸಿಟಿನ ಇದು ಹೊಂದಿದೆ. ನಿಮ್ ಬ್ಯಾಟ್ರಿ ಹತ್ರ ಏನು ಸ್ಪ್ರೇಗಳು ಅಂತ ನಿಮ್ಗೆ ಹೇಳಿದ್ರೆ 30ರಿಂದ 35 ಪಂಪ್ ಸ್ಪ್ರೇ ನಾ ಯೂಸ್ ಮಾಡೀನಿ. ಸೊ ನಿಮ್ಗೆ ಯೂಸ್ ಮಾಡಿ ಹೋದ ವಿಡಿಯೋ ಒಳಗೆ ನಾ ವಿಡಿಯೋ ಮಾಡೀನಿ. ಆಮೇಲೆ ನಮ್ಮ ರೈತರು ಒಬ್ಬರ ಯೂಸ್ ಮಾಡಿರು, ಅದನ್ನ ನಿಮ್ಗೆ ನಾ ತೋರ್ಸೇನಿ ಹೋದ ವಿಡಿಯೋ ಒಳಗೆ. ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಐತ್ರಿ, ಇಲ್ಲ ಇವ್ರು ಫೇಸ್ಬುಕ್ ಮ್ಯಾಗೂ ಐತಿ, ವಿಡಿಯೋ ನೋಡ್ರಿ ಒಂದ್ಸಲ. ರೈತರು ಏನ್ ಹೇಳ್ತಾರೆ ಒಪಿನಿಯನ್ ಅಂತೇಳಿ. ಸೊ ಸ್ಪ್ರೇ ಮುಗಿತ್ರಿ. ಇಲ್ಲ ವಾರಂಟಿ, ನನಗ ಚಾರ್ಜಿಂಗ್ ಪಂಪ್ ವಾರಂಟಿ ಅಷ್ಟೊಂದು ಖಾಸ್ ಅನ್ಸ್ರಿ. ಯಾಕಂದ್ರ
6 ತಿಂಗಳ ವಾರಂಟಿ ಕೊಟ್ರ ರೈತರಿಗೆ ಏನಾಗ್ತೈತ್ರಿ ಲಾಸ್ ಆಗ್ತೈತಿ. 6 ತಿಂಗಳ ಬ್ಯಾಟ್ರಿ ಬದಲಾಯಿಸಬೇಕು, 2 ಸಲ ಬ್ಯಾಟ್ರಿ ಬದಲಾಯಿಸಿದ್ರೆ ಪಂಪ ಹೊಸದು ಬರ್ತೈತ್ರಿ. ಸೊ ಇದ್ರದ್ದು ಏನೈತ್ರಲ್ಲ 1 ಇಯರ್ ನಿಮಗೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ವಾರಂಟಿ ಬರ್ತೈತ್ರಿ. ಅಂದ್ರ 1 ಇಯರ್ ಒಳಗ ಈ ಬ್ಯಾಟ್ರಿ ಏನು ಆದ್ರ ಬ್ಯಾಟ್ರಿ ರಿಪೇರಿ ಮಾಡಿ ಹಾಕಂಗಿಲ್ಲ, ಬ್ಯಾಟ್ರಿನ ಹೊಸ ಹಾಕಿ ಕೊಡ್ತಾರ. ಸೊ ಹಿಂಗೆ ಈಗ ನೋಡ್ರಿ ಹೆಂಗಾಗ್ತೈತಿ ಹೇಳಿ, ಕರೆಕ್ಟ್ ಐತಿಲ್ರಿ? ನಿಮಗ್ 1 ವರ್ಷ ವಾರಂಟಿ ಒಳಗೆ ನೀವು ಆರಾಮ್ ಹೊಡಿಬಹುದು. 1 ವರ್ಷ ಒಳಗೆ ನೀವು ನೋಡ್ರಿ. ಮತ್ತ ಹಿಂಗ ವಾರಂಟಿನೂ ಹೆಂಗ್ ಬರ್ತೈತಿ ಅಂದ್ರೆ 1 ವರ್ಷ ಇಲ್ಲ ಅಂದ್ರೆ 500 ಸೈಕಲ್ಸ್. 500 ಸೈಕಲ್ ಏನ್ ಅಂದ್ರಿ, ಈಗ ನೀವು ಒಂದ್ಸಲ ಚಾರ್ಜ್ ಮಾಡಿ 35 ಪಂಪ್ ಹೊಡ್ಕೊಂಡ್ರಿ, ಈಗ 1 ಸೈಕಲ್. ಇಂಥವ್ ನೀವು 500 ಸೈಕಲ್ ತನಕ ವಾರಂಟಿನ ತಗೋಬಹುದು. ಅಂದ್ರ 500 ಸೈಕಲ್ ವಾರಂಟಿನೂ ಐತ್ರಿ, 1 ವರ್ಷ ವಾರಂಟಿ. ಒಬ್ಬರು ಹೆಂಗ್ ಮಾಡ್ತಾರೆ, ದಿವ್ಸಕ್ಕೆ ನೀವು ಡಬಲ್ ಹೊಡೆದಿರಪ್ಪ ಅಂದ್ರೂ 300 ದಿವಸ ಒಳಗ 500 ಸೈಕಲ್ ಮುಗಿತ್ರಿ. ಬಟ್ 300 ದಿವಸ ಮುಗಿದ್ರೆ ಇನ್ನೂ 65 ದಿವಸ ನಿಮ್ಗೆ ವಾರಂಟಿ ಸಿಗ್ತೈತಿ. ಸೊ ಇದ ಕಾನ್ಸೆಪ್ಟ್ ಮ್ಯಾಗ 1 ಇಯರ್ ವಾರಂಟಿ ಕೈಯಲ್ಲಿ ಲಿಥಿಯಂ ಬ್ಯಾಟ್ರಿ ಐತಿ, ವೇಟ್ ಕಮ್ಮಿ ಐತಿ, 300 ಗ್ರಾಮ್ ಬ್ಯಾಟ್ರಿ ಐತಿ. ಇನ್ನ ಉಪಯೋಗರಿ ಸಾಕಷ್ಟು ಉಪಯೋಗದವ್ರಿ. ಈ ಉಪಯೋಗ ಏನೇನಪ್ಪಾ ಅಂದ್ರೆ, ನೀವು ಒಬ್ಬರ ಸಿಂಗಲ್ ಇದ್ದಿರಪ್ಪ, ಯಾರು ಹೆಲ್ಪ್ ತಗೊಳ್ದ ನೀವು ಒಬ್ಬರನ್ನು ಒಂದು ಚೇರ್ ಮ್ಯಾಗ ಇಟ್ಕೊಂಡು ಇದ್ರ ಔಷಧ ಹೊಡೆದ ನೀವು ಹಾಕೋಬಹುದು. ಸಿಂಗಲ್ ಹೊಡೆಯವರು ಬೆಸ್ಟ್ ಐತ್ರಿ, ಮತ್ತ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ. ಸ್ಪ್ರೇ ಅಂತೂ ನಿಮಗ ನಾ ಹೇಳ್ತೇನ್ರಿ, ಹೋದ್ ವಿಡಿಯೋದಾಗ ನೋಡಿರಿ, ಈ ವಿಡಿಯೋದಾಗ ನಿಮ್ಗೆ ಸ್ಪ್ರೇ ಹಾಕಿರ್ತೀನಿ, ಯಾವ ನಮ್ನಿ ಸ್ಪ್ರೇ ಐತಿ, ಸ್ಪ್ರೇ ಪವರ್ ಹೆಚ್ಚೈತಿ. ವಾರಂಟಿ ಹೇಳಿನ್ರಿ, ಉಪಯೋಗ ಹೇಳಿನಿ. ಇನ್ನ ಸೇಫ್ಟಿ, ಎಷ್ಟು ಪಂಪ್ಗಳು ನಿಮ್ಗೆ ಸೇಫ್ಟಿ ಕೊಟ್ಟಾವ ಅಂತ ಹೇಳಿ ನಿಮಗ್ ರೈತರಿಗೆ ಗೊತ್ತೈತಿ. ಸೇಫ್ಟಿನ ಯಾರು ಕೊಟ್ಟಾರೋ ಇಲ್ಲ, ನನಗಂತೂ ಇಷ್ಟನ 2-3 ಕಂಪನಿ ನೋಡಿನಿ ಪಂಪ, ಆಮೇಲೆ ಪಂಪ್ ಯೂಸ್ ಮಾಡಿ ನಂಗೆ ಸೇಫ್ಟಿ ಅಂತೂ ಯಾರು ಕೊಟ್ಟಿಲ್ಲ. ಸೊ ರೈತರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಅಂತ ಅನ್ಕೋತೀನಿ. ಮಾಡಿರೋ ಕೊಟ್ಟಿಲ್ಲೋ ಏನ್ ಎಕ್ಸ್ಟ್ರಾ ಪ್ರಾಫಿಟ್ ಸಂಬಂಧ ಎಕ್ಸ್ಟ್ರಾ ಮಾಡಿರೋ ಅದು ಗೊತ್ತಿಲ್ಲ. ಬಟ್ ಈ ಕಂಪನಿಯವ್ರು ಏನ್ ಮಾಡತ್ತಾರ್ರಿ, ನಿಮ್ಗ ಸೇಫ್ಟಿ ಆಗಿ ಔಷಧ ಕಲ್ಸೋ ಮುಂದ ನಿಮ್ ಕಣ್ಣಾಗ ಔಷಧ ಸಿಡಿಬಾರ್ದು, ಮೂಗಿಗೆ ಮತ್ ಮುಗನಾಗ ನಿಮ್ದು ಔಷಧ. ಈಗ ನೀವು ನೋಡ್ತೀರಿ, ಈಗ ಸಾಕಷ್ಟು ಪೌಡರ್ ಫಾರ್ಮ್ ಒಳಗೆ ಇರ್ತಾವ, ಲಿಕ್ವಿಡ್ ಫಾರ್ಮ್ ಒಳಗೆ ಇರ್ತಾವ. ಸೊ ಅವಾಗ ಏನಾಗ್ತೈತ್ರಿ, ಲಿಕ್ವಿಡ್ ಫಾರ್ಮ್ ಇತ್ತಂದ್ರ ಡೈರೆಕ್ಟ್ ನಿಮ್ ಕಣ್ಣಾಗ ಸಿಡಿತೈತಿ, ಪೌಡರ್ ಫಾರ್ಮ್ ಇದ್ರೆ ನಿಮ್ ಮುಗುನ್ಯಾಗ ಹೋದೈತಿ. ಸೊ ಇವೆರಡನ್ನ ಅವರ ಮೇನ್ ಪರ್ಪಸ್ ಆಗಿ ಇಟ್ಕೊಂಡು ನಿಮ್ಮ ಲಿಕ್ವಿಡ್ ಹಾಕೋ ಮುಂದೆ ನಿಮ್ ಕಣ್ಣಾಗ ಸಿಡಿಬಾರ್ದಂತ ಈ ಗಾಗಲ್ ಐತ್ರಿ. ನಾನ್ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ಗಾಗಲ್ ಸಾದಾದವು ಅದೇ ವಿಚಾರ ಮಾಡ್ಬೇಡ್ರಿ, ಬಟ್ ನಿಮ್ ಸೇಫ್ಟಿನ ವಿಚಾರ ಮಾಡಿ ಅದು ಕಾನ್ಸೆಪ್ಟ್ ಅವ್ರ ಮೈಂಡ್ ದಾಗ ಬರ್ಬೇಕಂದ್ರ ಅವ್ರಿಗೆ ಏನ್ರ ಪರ್ಸನಲಿ ಆಗಿರ್ಬೇಕಲ್ರಿ. ಸೊ ಈ ಕಾನ್ಸೆಪ್ಟ್ ನ ರೆಡಿ ಮಾಡಕ್ ಅವರು ಅನುಭವಿಸಿರ್ಬೇಕು. ಔಷಧ ಏನ್ರಿ ಕಣ್ಣಾಗ ಇಲ್ಲ ಮುಗ್ನಾಗ ಹೋಗಿರ್ತೈತಿ. ಇದು ರೈತರ ಪರ್ಪಸ್ ಆಗಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಸೊ ಇದನ್ನ ನೀವು ಗಾಗಲ್ ಔಷಧ ಕಲ್ಸೋ ಮುಂದೆ ಹಿಂಗ್ ಹಾಕೋಬಹುದು, ಕಣ್ಣಾಗ ಸಿಡಲ್ಲ. ಇನ್ನು ಪೌಡರ್ ಫಾರ್ಮ್ ಕಲ್ಸೋ ಮುಂದಂತೂ ಮುಗ್ನಾಗ ಹೋಗಿ ಹೋಗ್ತೈತಿ. ಸೊ ಈ ತರ ನೀವು ಪ್ಯಾಕ್ ಆಗಿಬಿಡ್ಬೋದು. ಸೊ ಈ ವರ್ಡ್ ಸೇಫ್ಟಿನೂ ಮೇನ್ ಇಂಪಾರ್ಟೆಂಟ್ ರೀ. ನಾವು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತೀವಿ, ಅದು ಮಾಡ್ತೀವಿ ಸೆಕೆಂಡರಿ. ನೀವು ಹೋದ್ರೊಳಗೆ ನಾವು ಹೇಳೇನ್ರಿ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ರಿ, ಯಾಕಂದ್ರೆ ಈಗಿನ ಕೆಮಿಕಲ್ ನೀವು ತಿಳ್ಕೊಂಡ್ರೆ ಸಾದಾ ಇಲ್ಲ, ಕ್ಯಾನ್ಸರ್ ಜಾಸ್ತಿ ಅದರಿಂದ ಆಗತೈತಿ. ಸೊ ಈ ವರ್ಡ್ ಅಂತೂ ಸೇಫ್ಟಿನ ರೈತರ ಬಗ್ಗೆ ಇವರ ಕಾಳಜಿ ತಗೊಂಡಾರು. ಸೊ ಅದೊಂದು ಈ ಪಂಪ್ ಬಗ್ಗೆ ನಮ್ಗೆ ಚಲೋ ಅನ್ಸಿತ್ರಿ. ಇನ್ನ ಈ ಪಂಪ್ ಮಟೀರಿಯಲ್ ಅಂತೂ ಯೂಸ್ ಹೆವಿ ಕ್ವಾಲಿಟಿ ಮಟೀರಿಯಲ್ ಯೂಸ್ ಆಗಿದ್ರಿ. ಸೊ ಇಲ್ಲಿ ನೋಡತ್ತೀರಿ ನೀವು, ಇದ ಅಲ್ಯೂಮಿನಿಯಂ ಟೈಪ್ ಬರುತ್ತೆ, ಆಮೇಲೆ ಇಲ್ಲಿ ತಾಮ್ರದ ಏನ್ ಕಲರ್ ಬರತ್ತಲ್ಲ ಆ ತರದ ಯೂಸ್ ಮಾಡೋರು. ಮತ್ತೆ ಎಲ್ಲಾನು ಎಲ್ಲಿ ಲೀಕೇಜ್ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮತ್ ಈ ಪೈಪ್ ನಂಗ ಸೇರ್ತ್ರಿ, ಯಾಕಂದ್ರೆ ಈ ಪೈಪ್ ಇಲ್ಲಿ ಸೇಫ್ಟಿ ಲಾಕ್ ಅಂತ ಹೇಳಿ ಅದಾವ್ರಿ. ಅಂದ್ರೆ ಸೇಫ್ಟಿ ಲಾಕ್, ಒಟ್ಟ ಲೀಕೇಜ್ ಆಗೋದಿಲ್ಲ, ಏನಿಲ್ಲ. ಆಮೇಲೆ ಈಗ ಸಾಕಷ್ಟು ಜನ ಈ ಪೈಪ್ ತೆಗೆದಿಡ್ತೀರಿ. ಸೊ ಈ ಪೈಪ್ ಈ ಟೈಪ್ ಒಂದು ಕರಿದ ಹಿಂಗ್ ಗುಂಡು ಬರ್ತೈತ್ರಿ. ಸೊ ಅಲ್ಲಿ ಪ್ಯಾಕ್ ಮಾಡಿ ನೀವು ಪಂಪ್ ಒಳಗೆ ಏನು ಹೋಗ್ಬಾರ್ದಂಗ್ ನೀವು ಮಾಡ್ಕೋಬಹುದು. ಆಮೇಲೆ ಇದ್ರ ಕೂಡ ಮತ್ತೆ ಏನೇನ್ ಪಂಪ್ ಬರ್ತೈತಪ್ಪ ಅಂದ್ರ, ಸೊ ಇದು ಪೈಪ್ ಅಂತೂ ನಿಮಗೆ ಆಲ್ರೆಡಿ ಗೊತ್ತಿರ್ತೈತ್ರಿ. ಸೊ ಇದೊಂದು ನೋಸಲ್ ಬರ್ತೈತಿ, ಇದ 6 ಹೋಲ್ದ ನೋಸಲ್ ಐತ್ರಿ. ಸೊ ಪ್ರೆಷರ್ ಫುಲ್ ಐತಿ ಇದ್ರದ್ದು. ಆಮೇಲೆ ಇದೊಂದು ಹ್ಯಾಂಡಲ್ ಬರ್ತೈತಿ. ಆಮೇಲೆ ನಿಮ್ಗ ಹೇಳಿದ್ರಲ್ಲ ಇನ್ನೊಂದು ಈ ಟೈಪ್ ನೋಸಲ್ ಬರ್ತೈತಿ. ಸೊ ಇದನ್ನ ನೀವು ಗಾಡಿ ತೊಳೆಯಕ್ಕೂ ಯೂಸ್ ಮಾಡ್ಕೋಬಹುದು. ಈ ತರ ಅಡ್ವಾಂಟೇಜ್ ಮಕ್ಕಳು ಹೇಳ್ತೇನೆ ಅಂತಂದ್ರೆ, ಆಸ್ ಅ ಸ್ಪ್ರೇ ಆಗಿ ಯೂಸ್ ಮಾಡ್ಕೋಬಹುದು, ಆಸ್ ಅ ಕಾರ್ ವಾಷರ್ ಆಗಲಿ ಅಥವಾ ಬೈಕ್ ವಾಶ್ ಮಾಡ್ಕೋಬಹುದು ಇದ್ರಲ್ಲಿ. ಆಕ್ಚುಲ್ ಅಂದ್ರೆ ಇದು ಸ್ಟಾರ್ಟಿಂಗ್ ಪೆಟ್ರೋಲ್ ಪಂಪ್ ಏನ್ ನೋಡ್ತಿದ್ರು ನಾವು 2 ಸ್ಟ್ರೋಕ್, ಅದು ಈಗ 4 ಸ್ಟ್ರೋಕ್ ಬಂದವ್ರಿ. 2 ಸ್ಟ್ರೋಕ್ ಪೆಟ್ರೋಲ್ ಪಂಪ್ ಏನ್ ನೋಡ್ತಿದ್ರಲ್ಲ ಅದ್ರ ಜೊತೆ ನೋಸಲ್ ಕೊಡ್ತೀವಿ, ಯಾಕಂದ್ರೆ ಹೈ ಪ್ರೆಷರ್ ತಡ್ಕೋತೈತಿ ಅಂತೇಳಿ. ಬಟ್ ಇದನ್ನ ಇತರ ಜೊತೆ ಕೊಟ್ಟಾಗ ನೀವು ತಿಳ್ಕೊಂಡ್ಬಿಟ್ರೆ ಹೈ ಸ್ಪೀಡ್ ಅಂತೇಳಿ ಆಯ್ತಾ. ಮತ್ತೆ ಇದಕ್ಕ ಅಟ್ಯಾಚ್ ಮಾಡಕ ಇದು ಇರ್ತೈತಿ, ಇದನ್ನ ಹಾಕೊಂಡ ನೀವು ಅಲ್ಲಿ ಹಾಕೋಬಹುದು. ಇನ್ನ ಇದನ್ನ ಸ್ಪ್ರೇಕ್ ನೋಸಲ್ ಇದೊಂದು ಆತು, ಇದೊಂದು ಬರ್ತೈತ್ರಿ ನಿಮ್ಗೆ ಯೂಸ್ ಮಾಡಕ. ಸೊ ಇದ 8 ಹೋಲ್ದ್ ಒಂದು ಬರ್ತೈತ್ರಿ ಸ್ಪ್ರೇಕ್. ಜಾಸ್ತಿ ಅಂದ್ರೆ ಅಡಲ್ ಕಸ ಇರ್ತೈತ್ರಲ್ಲ ಆ ಟೈಮ್ ಒಳಗ ನೀವು 8 ಹೋಲ್ದ್ ಹಾಕೋಬಹುದು. ಸೊ ನಾರ್ಮಲ್ ಕಸ ಇದ್ರ ಇಲ್ಲ ಟಾನಿಕ್ ಇದ್ರ ನೀವು ಇದನ್ನ ಹೊಡ್ಕೋಬಹುದು. ಇನ್ನ ಮಟನ್ ಬರತ್ರಿ ಇದ 4 ಹೋಲ್ದ್. ಇದು ಎದಕ್ಕೆ ಯೂಸ್ ಆಗ್ತಿತ್ತು ಅಂದ್ರೆ, ಸಾಕಷ್ಟು ಜನ ರೈತರು ಇದನ್ನ ಸ್ಪ್ರೇಕ್ ಯೂಸ್ ಮಾಡ್ತೀರಿ, ಡ್ರೆಂಚಿಂಗ್ ಯಾರು ಯೂಸ್ ಮಾಡಂಗಿಲ್ಲ. ಆಕ್ಚುಲ್ ಅಂದ್ರೆ ಇದ್ರ ಯೂಸ್ ಏನಪ್ಪಾ ಅಂದ್ರ, ನಾವು ಫರ್ಟಿಲೈಸರ್ ನ ನಿರ್ಣಯ ಬಿಡ್ತೀವಿ, ಇಲ್ಲಾಂದ್ರ ಆಲ್ಮೋಸ್ಟ್ ಯಾರು ನಿರ್ಣಯ ಬಿಡಂಗಿಲ್ರಿ, ಮಣ್ಣ ಹೋಗಿತ್ತೀವಿ, ಆಮೇಲೆ ನೀರ್ ಹಾಸ್ತೀವಿ. ಸೊ ಆಕ್ಚುಲ್ ಅಂದ್ರೆ ರಾಂಗ್ ರೀ. ಯಾವ್ದು ಫರ್ಟಿಲೈಸರ್ ಹೋಗಿದ್ ಕಾರಣ ನೀವು
ಲಿಕ್ವಿಡ್ ಫಾರ್ಮ್ ದಾಗ ಮಾಡಿಬಿಟ್ರೆ ನಿಮ್ ಬೆಳಿಗ್ಗೆ ಯೂಸ್ ಆಗ್ತೈತಿ, ಬೆಳಿ ತಗೋತೈತಿ. ಸೊ ಇದ್ರ ಏನ್ ಯೂಸ್ ಅಂದ್ರೆ ನೀವು ಏನ್ ಡೋಸ್ ಅವ್ರದಲ್ಲ ನೀವು 200 ಲೀಟರ್ ಮಾಡಿ ಪಂಪ್ ಒಳಗೆ ಹಾಕಿ ಈ 4ದ ಹಾಕಿರಿ ಅಂದ್ರೆ ಮಳಿ ಹೆಂಗ್ ಬೀಳ್ತೈತಿಲ್ಲ ನೆಲದ ಮ್ಯಾಗ ಆ ಟೈಪ್ ಇದು ಬೀಳ್ತೈತಿ. ಸೊ ನಿಮ್ ಫರ್ಟಿಲೈಸರ್ ನ ಒಗ್ಯಾಕ ಇದು ಮೇನ್ ಯೂಸ್ ಆಗ್ತೈತಿ. ಮತ್ತೆ ಇದನ್ನ ನೀವು ಡ್ರೆಂಚಿಂಗು ಯೂಸ್ ಮಾಡಬಹುದು. ನಿಮ್ಗೆ ಹಂಗ ಬಳಸೋದ್ ಬೇಡ ಆಗಿತ್ತಂದ್ರೆ ಇದ್ರನ್ನ ಯೂಸ್ ಮಾಡಬಹುದು. ಆಮೇಲೆ ಇದ್ರದ್ದು ಏನೈತ್ರಲ್ಲ ಚೇಂಜ್ ಮಾಡ್ಕೋಬಹುದು ನೀವು. 3 ಹಲ್ಲಿಂದ ಬರ್ತೈತಿ, 3 ಹೋಲ್ದ್ ಬರ್ತೈತಿ, 4 ಹೋಲ್ದ್ ಬರ್ತೈತಿ, ಆಮೇಲೆ 5-6 ಹೋಲ್ದ್ ಬರ್ತೈತಿ. ಸೊ ಇಷ್ಟನ್ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನ ಚಾರ್ಜರ್ ಹೈ ಕ್ವಾಲಿಟಿ ಚಾರ್ಜರ್ ನ ಐತ್ರಿ. ಸೊ ಒಂದ್ ಸಿಂಗಲ್ ಚಾರ್ಜರ್ 30-35 ಪಂಪ್ ನ ನೀವು ಹೊಡಿಬಹುದು. ಚಾರ್ಜರ್ ಅಂತ ನಾರ್ಮಲ್ ಐತಿ, ನಮ್ಮ ಚಾರ್ಜರ್ ಅದೈತಿ. ಮತ್ತೆ ಇದರದ ಜೊತೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಬಹುದು, ನಾನು ಯೂಸ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ಈ ಬಲ್ ಐತ್ರಲ್ಲ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಆಸ್ ಅ ಲೈಟ್ ಹೋದ ಬೆಳಕ. ನಿಮ್ಗೆ ಹಚ್ಚಿ ತೋರಿಸ್ತೇನೆ ನಾವು, ಒಂದೇ ನಿಮಿಷ. ನನ್ನ ಹಳೆ ಕಂಪಕಲ್ಲ ಇದನ್ನ ಯೂಸ್ ಮಾಡ್ತೀನಿ. ಸೊ ಇದನ್ನ ಅದ ನೀವು ಮನೆಯೊಳಗೆ ಲೈಟ್ ಅದು ಹೋದಂದ್ರೆ ಕೆಲವೊಂದು ಮನ್ಯಾಗ ಲೈಟ್ ಇರಂಗಿಲ್ರಿ. ಸೊ ನೀವು ಲೈಟ್ ಹೋದ ಬೆಳಕ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಬೆನಿಫಿಟ್ ಅದ ನಿಮ್ಗ. ನೋಡ್ರಿ ಇಷ್ಟು ಬೆಳಕು ರಗಡ ಆಗ್ತಿಲ್ರಿ ನಿಮ್ಗೆ. ಲೈಟ್ ಹೋದ ಬೆಳಕ್ ಏನಂದ್ರೆ ಸಣ್ಣ ಹುಡುಗರ ಸ್ಟಡಿ ಮಾಡ್ತಿರ್ತಾವಲ್ಲ ಎಕ್ಸಾಮ್ ಟೈಮ್ನಾಗ ಮೇನ್ಲಿ ಒಂದೊಂದ್ ಕಡೆ ಲೈಟ್ ಇರಾಗಿಲ್ಲ, ಲೈಟ್ ತೆಗಿತಾರೋ. ಸೊ ಆ ಟೈಮ್ ಒಳಗ ನೀವು ಇದನ್ನ ಹತ್ಕೋಬಹುದು. ಇದು ನೋಡ್ರಿ ನಮ್ಮ ನಾರ್ಮಲ್ ಪಂಪ್ ಏನೈತ್ರಲ್ಲ 2-3 ತಾಸು ಲೈಟ್ ನಿಂತಿತ್ತು. ನೀವು 10-12 ತಾಸು ನೀವು ಆರಾಮ್ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ಈ ಕಾನ್ಸೆಪ್ಟ್ ಎಲ್ಲ ತಿಳಿಸಬೇಕು. ಆಮೇಲೆ ರೈತರಿಗೆ ಹೆಲ್ಪ್ ಆಗ್ಬೇಕು. ಯಾಕಂದ್ರೆ ರೈತರಿಗೆ ನಾವು ಒಂದೇ ಬೆನಿಫಿಟ್ ಕೊಟ್ಟಿವಿ ಅಂದ್ರೆ ರೈತರ ಏನಂತಾರೆ ಆಲ್ಟರ್ನೇಟಿವ್ ಬೆನಿಫಿಟ್ ನ ಹುಡ್ಕಾಡ್ತಾರೆ. ಸೊ ಅದಕ್ಕ ಇವ್ರು ಏನ್ ಮಾಡೋರು ಎಲ್ಲಾ ಸೇಫ್ಟಿ ಆಗ್ಲಿ, ಪ್ರೆಷರ್ ಆಗ್ಲಿ, ಮತ್ತ ವೇಟ್ ಒಳಗಾಗ್ಲಿ ಎಲ್ಲಾನು ರೈತರ ಬಗ್ಗೆ ಕಾಳಜಿ ಮಾಡ್ಕೊಂಡು ಇದನ್ನ ಸ್ಪೆಷಲಿ ರೈತರಿಗೋಸ್ಕರ ಈ ಕಂಪನಿನ ರೆಡಿ ಮಾಡಿ ಸ್ಪ್ರೇನ ರೆಡಿ ಮಾಡಿದ್ರಿ. ಸೊ ನಿಮಗ ಅರ್ಥ ಆಯ್ತದ ಅನ್ಕೋತೀನಿ ಯಾಕೆ ಈ ಸ್ಪ್ರೇಯರ್ನ ಚೂಸ್ ಮಾಡ್ರಿ ಅಂತಾನೆ ಹೇಳಂಗಿಲ್ಲ. ಯಾಕಂದ್ರೆ ನಾ ಚೂಸ್ ಮಾಡಿ ಅಂತ ಹೇಳ್ರಿ ನೀವು ಚೂಸ್ ಮಾಡಂಗಿಲ್ರಿ. ಯಾಕಂದ್ರೆ ನಿಮಗೂ ಅದ್ರ ಬಗ್ಗೆ ಬೆನಿಫಿಟ್ ಇರ್ಬೇಕು ನಿಮ್ಗ. ಎಲ್ಲರೂ ನಾ ಹೇಳಂಗಿಲ್ಲ, ನಿಮ್ಗೆ ಎಲ್ಲರೂ ಬಂದು ಹೇಳ್ಬೋದು ನನ್ ಕಂಪ್ನಿ ಚಲೋ ಐತಿ, ನಿನ್ ಕಂಪ್ನಿ ಚಲೋ ಐತಿ. ಅದ್ ನಾ ಹೇಳತ್ತಿಲ್ಲ. ಯಾಕಂದ್ರೆ ನಾ ಯಾವ್ದು ಕಂಪ್ನಿ ನಡ್ಸತ್ತಿಲ್ಲ, ಯಾವ್ದು ಪ್ರಮೋಟ್ ಮಾಡತ್ತಿಲ್ಲ. ನಾ ಏನ್ ಯೂಸ್ ಮಾಡತ್ತೀನಿಲ್ಲ ನಿಮ್ಗ ಇವನ್ ಫರ್ಟಿಲೈಸರ್ಸ್ ನಾ ನಿಮ್ಗೆ ಏನ್ ಯೂಸ್ ಮಾಡತ್ತೀನಿ ಏನೇನಿಲ್ಲ ಅಂತ ಟು ಡೇಟ್ ನಾನು ಅಪ್ಡೇಟ್ ನ ಕೊಡ್ಕೋತ ಬಂದೇನಿ ನಿಮ್ಗ. ಸೊ ಈ ಪಂಪ್ ನಾ ಯೂಸ್ ಮಾಡೀನಿ. ನಿಮ್ಗೆ ಇಷ್ಟ ಆದ್ರ ಇವ್ರ ನಂಬರ್ ನಾನು ಕಾಂಟ್ಯಾಕ್ಟ್ ಬೇಗ ಹಾಕಿರ್ತೇನೆ. ಅವ್ರಿಗೆ ಕಾಲ್ ಮಾಡ್ರಿ, ನಿಮ್ ಪಂಪ್ ನ ಆರ್ಡರ್ ಮಾಡ್ಕೊರಿ. ಮತ್ತೆ ಈ ಪಂಪ್ ಈ ಪಂಪ್ ಶಾಪ್ದವ್ರು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ನೀವು ಅಲ್ಲಿ ಹೋಗಿ ತರಲಿಲ್ಲ ಅಂದ್ರು ನಿಮ್ ಮನಿ ತನಕನೂ ಕೊರಿಯರ್ ಮಾಡ್ತಾರು. ಸೊ ಈ ಪಂಪ್ ದ ಪ್ರೈಸ್ ಎಷ್ಟೈತಿ ಅಂದ್ರೆ 4200 ಐತಿ. ಸೊ ಪ್ರೈಸ್ ತಿಳ್ಕೊಂಡ್ರಿ. ಇನ್ನು ಅವ್ರಿಗೆ ಕಾಲ್ ಮಾಡಿ ನಿಮ್ಗ ಈ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ಆರ್ಡರ್ ಮಾಡ್ಕೋರಿ. ನಾ ಅಂತೂ ತರ್ಸಿದ್ರೆ ಇಷ್ಟೆಲ್ಲ ನಂಗೆ ಸೇಫ್ಟಿ ಮೇನ್ ಸೇಫ್ಟಿ ಅನ್ನೋಕ್ಕಿಂತನೂ ಮೇನ್ ನನಗೆ ಏನ್ ಇಷ್ಟ ಆಯ್ತಪ್ಪ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್, ಆಮೇಲೆ ಪವರ್ ಸ್ಪ್ರೇ. ನೀವು 2 ತಾಸ 3 ತಾಸು ಹೊಡೆಯೊಳಗೆ 1.5 ತಾಸೊಳಗೆ ಪ್ರೆಷರ್ ನೀವು ಆರಾಮ್ ನಿಮ್ ಕೆಲಸ ಮಾಡ್ಕೋಬಹುದ್ರಿ. ಆಮೇಲೆ ನಿಮ್ಗೆ ಹೇಳಿ ಚಾರ್ಜಿಂಗ್ ಬಲ್ಲ ಈ ತರ ಎಲ್ಲಾ ಬೆನಿಫಿಟ್ಸ್ ನೀವು ತಿಳ್ಕೋದಾವು. ಅದ್ರೊಳಗೆ ಮೇನ್ಲಿ ವಾರಂಟಿ ಐತಿ. ಬ್ಯಾಟ್ರಿ ಬರೀ 300 ಗ್ರಾಮ್ ಐತಿ. 300 ಗ್ರಾಮ್ ಒಳಗ ನೀವು 35 ಪಂಪ್ ಅಟ್ಟು ಚಾರ್ಜಿಂಗ್ ಕೊಡ್ತಂದ್ರೆ ನಿಮ್ಗೆ ಏನ್ ಬೇಕು ಹೇಳಿ. 1 ವರ್ಷ ಆತು 20 ಪಂಪ್ ಹೊಡೆದ್ರು ರೊಕ್ಕ ಮುಟ್ಟಿ ಹೋಗ್ತಾವ್ರಿ. ನೋಡ್ರೆ 10 ಸಲ ನೀವು ನಿಮ್ದೊಂದು 10 ಎಕರೆ ಐತಂದ್ರೆ 10 ಆಳ್ ಸ್ಪ್ರೇ ಮಾಡೋಟ್ರೊಳಗೆ ಈ ಪಂಪ ಬಂದ್ಬಿಡ್ತೈತಿ. ಮತ್ತ ನೀವೇನ್ ಮಾಡ್ಬೇಕ್ರಿ, ಒಬ್ರ ಇಲ್ಲ ಇಲ್ಲಂದ್ರೆ ನೀವು ಆಳ್ ಹಾಕಿರ್ಬೇಕು, ಆಳ್ ಕೂಡ ನೀವು ನೀರ್ ಹಾಕ್ಬೇಕು, ಆಳ್ ಕೂಡ ಗುದ್ದಾಡ್ಬೇಕು. ಸೊ ಇದೆಲ್ಲ ಕ್ಲೋಸ್ ಮಾಡೋ ಸಂಬಂಧ ಮೇನ್ಲಿ ಪರ್ಪಸ್ಲಿ ಇದನ್ನ ವಾಚ್ ಮಾಡಿದಾರು. ಸೊ ನಿಮ್ಗೆ ಇಷ್ಟ ಆದ್ರ ಈ ಪಂಪ್ ನ ಆರ್ಡರ್ ಮಾಡ್ಕೊರಿ, ಯೂಸ್ ಮಾಡ್ರಿ. ಆಮೇಲೆ ನನಗೆ ಯೂಸ್ ಮಾಡಿದ್ಮೇಲೆ ನನ್ನ ಕಮೆಂಟ್ ದಾಗ ಹೇಳ್ರಿ. ಸೊ ಹೋಪ್ ಈ ಪಂಪ್ ಎಲ್ಲರಿಗೂ ಇಷ್ಟ ಆಯ್ತದ ಅನ್ಕೋತೀನಿ. ನಾ ಹೇಳಿದ ಇನ್ಫಾರ್ಮೇಶನ್ ಒಳಗೆ ಏನಾದ್ರು ರಾಂಗ್ ಇದ್ರೆ ನೀವು ಕಮೆಂಟ್ ಹಾಕಿ ಕೇಳಬಹುದು. ಇಲ್ಲ ನನ್ನ ನಂಬರ್ ನಾನು ಕೊಟ್ಟಿರ್ತೀನಿ, ನಾನು ಕಾಲ್ ಮಾಡಿ ಕೇಳ್ಕೋಬಹುದು. ಇಲ್ಲ ಸರಿ ಕಾಲ್ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ. ಜೈ ಹಿಂದ್.